ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ. ಯಾವುದು ಅಂತಂದರೆ ಫ್ಯಾಟ್. ಫ್ಯಾಟ್ ಅಂದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಓ, ಫ್ಯಾಟ್ ತಿನ್ನಬಾರ್ದು, ಓ ಕೊಬ್ಬಿನಂಶ ತಿನ್ನೋದ್ರಿಂದ ನಾವು ದಪ್ಪ ಆಗ್ತೀವಿ ಅನ್ನೋದು ತುಂಬ ಜನದ ನಂಬಿಕೆ ಕೂಡ ಆಗಿದೆ. ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಾವು ಫ್ಯಾಟ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಹೆದರ್ಕೊಳ್ತೀವಿ. ಯಾಕೆ ಅಂದರೆ 1950 ದಶಕದಲ್ಲಿ ಒಂದು ರಿಸರ್ಚ್ ಮತ್ತು ಸಂಶೋಧನೆ ಆಗುತ್ತೆ. ಈ ಸಂಶೋಧನೆ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಸ್ಟಡಿ ಪ್ರಕಾರ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಕನ್ಸಂಪ್ಷನ್ ಇಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗುತ್ತೆ. ಇದು ಹೃದಯ ಸಂಬಂಧಿತ ಕಾಯಿಲೆ ಕೂಡ ಜಾಸ್ತಿ ಮಾಡುತ್ತೆ. ಹಾಗೆ ನಮ್ಮ ದೇಹಕ್ಕೆ ಇದು ಒಬೇಸಿಟಿ ಕೂಡ ಕಾರಣ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ನ ತಿನ್ನಬಾರ್ದು ಅಂತ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಸಂಶೋಧನೆ ಅವರು ಕೊಡ್ತಾರೆ. ಅವಾಗ ಏನಾಗುತ್ತೆ, ನಾವು ಫ್ಯಾಟ್ ತಿನ್ನೋದ್ರಿಂದ ಅವರು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಮೆನ್ಷನ್ ಮಾಡಿದರು. ಎಲ್ಲರೂ ನಾವೇನು ಅಂದ್ಕೊಂಡ್ವಿ, ಫ್ಯಾಟ್ ತಿನ್ನೋದ್ರಿಂದನೇ ನಾವು ದಪ್ಪ ಆಗ್ತೀವಿ, ಫ್ಯಾಟ್ ತಿನ್ನೋದ್ರಿಂದನೇ ನಮಗೆ ಹೃದಯ ಸಂಬಂಧಿತ ಕಾಯಿಲೆ ಕೂಡ ಬರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಆದರೆ ಅಲ್ಲಿ ಏನಾಯಿತು ಅಂತಂದರೆ, ನಾವು ಫ್ಯಾಟನ್ನ ಬಿಟ್ಬಿಟ್ವಿ. ಹಾಗೆ ನಾವು ಜಾಸ್ತಿ ಏನು ಶುರು ಮಾಡಿದ್ವಿ, ಫ್ಯಾಟ್ ತಿನ್ನೋದ್ರಿಂದ ನಮಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಫ್ಯಾಟ್ ಆಗ್ತೀವಿ ಅಂತ ಹೇಳಿ ಜಾಸ್ತಿ ಸೇವನೆ ನಮ್ಮದು ಯಾವುದಾಗಿದ್ದು ಅಂತಂದರೆ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಸ್, ಹೆಚ್ಚಿಗೆ ಸಕ್ಕರೆ ಅಂಶ ಭರಿತ ಆಹಾರ, ಹಾಗೆ ಹೆಚ್ಚಿಗೆ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಭರಿತ ಆಹಾರ, ಅಥವಾ ನಾವು ಹಾಲಿನ ಉತ್ಪನ್ನದಲ್ಲಿ ಬಂದಾಗ ಅಥವಾ ಡೈರಿ ಉತ್ಪನ್ನದಲ್ಲಿ ಬಂದಾಗ ಈ ಕೊಬ್ಬು ರಹಿತ ಆಹಾರ ಅಥವಾ ಕೊಬ್ಬು ಕಮ್ಮಿ ಇರುವಂಥ ಆಹಾರನ ಸೇವನೆ ಮಾಡೋಕ್ಕೆ ಜಾಸ್ತಿ ಶುರುವಾದ್ವಿ. ಸೊ ಫ್ಯಾಟ್ ಅಂತ ಬಂದಾಗ 2 ಥರ ಫ್ಯಾಟ್ ಇರುತ್ತೆ. ಒಂದು ಒಳ್ಳೆಯ ಫ್ಯಾಟು, ಒಂದು ಕೆಟ್ಟ ಫ್ಯಾಟ್. ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ನ ನಾವು ಬ್ಯಾಡ್ ಫ್ಯಾಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ನ ಗುಡ್ ಫ್ಯಾಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ನ ಬದಲಿಗೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ನ ರೀಪ್ಲೇಸ್ ಮಾಡಬೇಕು. ಅಂದರೆ ಬ್ಯಾಡ್ ಫ್ಯಾಟ್ ಬದಲಿಗೆ ನಾವು ಹೆಚ್ಚಿಗೆ ಪ್ರಮಾಣದ ಗುಡ್ ಫ್ಯಾಟ್ನ ಸೇವನೆ ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈಗ ನಾವು ಅದನ್ನೇನು ಮಾಡಿಬಿಟ್ವಿ, ಎಲ್ಲ ಬಿಟ್ಬಿಟ್ಟು ನಾವು ಈಗ ಬ್ಯಾಡ್ ಫ್ಯಾಟ್ ಯಾವುದರಲ್ಲಿರುತ್ತೆ ಅಂದರೆ, ಈಗ ಕರೆದಿರುವಂಥ ಆಹಾರ ನೀವು ನೋಡಿರಬಹುದು, ಪದೇ ಪದೇ ಕರಿತಾನೇ ಇರ್ತಾರೆ ಇಂಥ ಆಹಾರ. ಅಂಥ ಆಹಾರದಲ್ಲಿ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಆಗಿರಬಹುದು, ಅಥವಾ ಈಗ ಹೆಚ್ಚು ಸಂಸ್ಕರಿತ ಆಹಾರ, ಈಗ ರಿಫೈನ್ಡ್ ಆಯಿಲ್ಸ್ ಅಂತ ನೀವು ಕೇಳ್ತೀರಾ, ಅಥವಾ ರಿಫೈನ್ಡ್ ಎಣ್ಣೆಗಳೆಲ್ಲ ಸಿಗ್ತಾ ಇದೆ. ತುಂಬ ವಿಧದ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಕೂಡ ಜಾಸ್ತಿ ಇರುತ್ತೆ. ಇದನ್ನು ಕೆಟ್ಟ ಫ್ಯಾಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಇದರ ಅತಿಯಾದ ಸೇವನೆ ಕೂಡ ಮಾಡ್ತೀವಿ, ಯಾವಾಗ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಈ ಇನ್ಫ್ಲಮೇಷನಿಂದ ಏನಾಗುತ್ತೆ, ನಮ್ಮ ಹೃದಯ ಸಂಬಂಧಿತ ಕಾಯಿಲೆ ಅಥವಾ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್, ಬ್ಯಾಡ್ LDL ಜಾಸ್ತಿ ಆಗೋದು ಇದರಿಂದ ಆಗುತ್ತೆ. ಆದರೆ ಯಾವುದೇ ಥರ ಗುಡ್ ಫ್ಯಾಟ್ ಸೇವನೆಯಿಂದ ಆಗುವುದಿಲ್ಲ. ಹಾಗೆ ಈ ಫ್ಯಾಟ್ ನಮ್ಮ ದೇಹಕ್ಕೆ, ಫ್ಯಾಟ್ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲನೇದಾಗಿ ಒಳ್ಳೆಯ ಫ್ಯಾಟ್ ಯಾವುದು ಅನ್ನೋ ತಿಳ್ಕೊಳ್ಳೋಣ. ಒಳ್ಳೆಯ ಫ್ಯಾಟ್ ಅಂದರೆ ಇದನ್ನ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ. ಇದರಲ್ಲಿ ಮೂಫಾ ಅಂತ ನೀವು ಕೇಳಿರ್ಬೋದು. ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್, ಇದು ಒಮೆಗಾ 3 ಒಮೆಗಾ 6 ಅಂತ ಏನು ಹೇಳ್ತೀವಿ, ಇವೆಲ್ಲ ಗುಡ್ ಫ್ಯಾಟು. ಈ ಗುಡ್ ಫ್ಯಾಟ್ ಸೇವನೆಯಿಂದ ದೇಹದಲ್ಲಿ ಏನಾಗುತ್ತೆ ಅಂದರೆ, ಒಂದು ಸ್ಥೂಲಕಾಯತೆ ಅಂದರೆ ಒಬೇಸಿಟಿನ ಕಮ್ಮಿ ಮಾಡೋದಕ್ಕೆ ಇದು ಪ್ರಯೋಜನ ಆಗುತ್ತೆ. ಇನ್ನೊಂದೇನೆಂದರೆ, ನಮ್ಮ ದೇಹದ ಸಮತೋಲಿತವಾಗಿ ಕಾರ್ಯನಿರ್ವಹಿಸಲು ಕೂಡ ಫ್ಯಾಟ್, ಕೊಬ್ಬಿನ ಅಂಶ ಬಹುಮುಖ್ಯ ಪಾತ್ರ ವಹಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನೊಂದು, ಶುಗರ್ನ ಕಮ್ಮಿ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತಂದರೆ, ಶುಗರಿನ ಅಂಶ ಜಾಸ್ತಿ ನಾವು ತಿಂದಾಗ ಇನ್ಸುಲಿನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ನಾವು ಒಳ್ಳೆ ಫ್ಯಾಟ್ನ ಕೊಟ್ಟಾಗ ನಮ್ಮ ಹಸಿವು ಬೇಗ ಕಮ್ಮಿ ಆಗುತ್ತೆ. ಹಾಗೆ ನಾವು ಸ್ವಲ್ಪ ತಿಂದರೂ ಕೂಡ ಬೇಗ ಹೊಟ್ಟೆ ತುಂಬಿರೋ ಅನುಭವ ಕೂಡ ಇದು ಕೊಡುತ್ತದೆ. ಹಾಗಾಗಿ ನಮ್ಮ ಕೊಬ್ಬು, ನಮ್ಮ ಒಳ್ಳೆ ಫ್ಯಾಟನ್ನು ಕೂಡ ತಗೊಳ್ಳೋದು ಮುಖ್ಯ. ಆದರೆ ಯಾವ ಥರ, ಈಗ ಹೆಚ್ಚು ಸಂಸ್ಕರಿತ ಆಹಾರ, ರಿಫೈನ್ಡ್ ಆಯಿಲ್ಸು, ಅಥವಾ ಕಾಯಿಸಿರೋ ಎಣ್ಣೆನೇ ಕಾಯಿಸ್ತಾ ಇರೋದು, ಅಥವಾ ಡಾಲ್ಡಾ ಯೂಸ್ ಮಾಡೋದು, ಈ ಥರ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ನ ಬಳಕೆ ಮಾಡೋದು ಬೇಡ. ಒಳ್ಳೆ ಫ್ಯಾಟ್ನ ದೈನಂದಿನ ಆಹಾರ ಪದ್ಧತಿಯಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗೋದು ಬಹುಮುಖ್ಯ. ನೆಕ್ಸ್ಟು, ಈ ಕೊಬ್ಬುಗಳು ಯಾಕೆ ಬೇಕು, ನಮಗೆ ಕೊಬ್ಬಿನ ಅಂಶ ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂತ ಹೇಳಿದಾಗ, ಈ ಕೊಬ್ಬಿನ ಅಂಶ ಹೇಗೆ ಮುಖ್ಯ ಆಗುತ್ತೆ ಅಂದರೆ, ನಮ್ಮ ಬ್ರೈನ್,
ಬ್ರೈನು ನಿಮಗೆ 80 to 90% ಫ್ಯಾಟಿಂದ ಕೊಬ್ಬಿನಿಂದ ಮಾಡಲ್ಪಡುತ್ತದೆ. ಈಗ ಬ್ರೈನ್ ಫಂಕ್ಷನ್ ಚೆನ್ನಾಗಿರಬೇಕು ಅಂದರೆ ನಾವು ನಮ್ಮ ಕೊಬ್ಬಿನ ಅಂಶ ನಮ್ಮ ದೇಹಕ್ಕೆ ಕೊಡ್ತಾ ಹೋಗಬೇಕು. ಹಾಗೆಯೇ ಈ ಬ್ರೈನ್ ಅಷ್ಟೇ ಅಲ್ಲ, ನ್ಯೂರೋಲಾಜಿಕಲ್ ಟ್ರಾನ್ಸ್ಮಿಟರ್ ಆಗಿರಲಿ, ಹಾಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಏನು ಹೇಳ್ತೀವಿ, ಇದು ನಿಮ್ಮ ಜೀವಕೋಶಗಳಿಗೆ ಸರಾಗವಾಗಿ ಸಂಚಲನೆ ಮಾಡುತ್ತೆ. ಯಾವುದೇ ಥರ ಅಡೆತಡೆಗಳಿಂದ ಸರಾಗವಾಗಿ ಸಂಚಲನೆ ಮಾಡೋಕ್ಕೂ ಕೂಡ ಈ ಒಮೆಗಾ 3 ಒಮೆಗಾ 6 ಫ್ಯಾಟಿ ಆಸಿಡ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ಬ್ರೈನ್ ಫಂಕ್ಷನ್ಸ್ ಏನೇ ಒಂದಾದರೂ ನಿಮಗೆ ಹೊಟ್ಟೆ ತುಂಬಿದೆ ಅಂತ ನಿಮಗೆ ಹಾರ್ಮೋನ್ ರಿಲೀಸ್ ಆಗಬೇಕು ಅಂದರೆ ಬ್ರೈನ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ನಿಮಗೆ ಹೊಟ್ಟೆ ಹಸಿವಾಗಿದೆ ಅಂತಂದ್ರೂ ಹಾರ್ಮೋನ್ಸ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಬ್ರೈನು. ಸೊ ಹಾಗಾಗಿ ಈ ಬ್ರೈನ್ಗೆ ನಾವು ಒಳ್ಳೆ ನ್ಯೂಟ್ರಿಷನ್ ಕೊಡ್ತಾ ಇದ್ದೀವಿ ಅಂತಂದಾಗ ಅದು ಒಳ್ಳೆಯ ಕೊಬ್ಬಿನಂಶ ಕೂಡ ಸಹಕಾರಿಯಾಗುತ್ತೆ.